ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಬೆಳಗ್ಗೆ 5 ಗಂಟೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಇವಾಗ 5 ಗಂಟೆ ಆಗಿದೆ. 5 ಗಂಟೆಗೆ ಎದ್ದು ಎಲ್ಲ ಮನೆಯೆಲ್ಲ ಹುಡ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಎಲ್ಲ ಮನೆಯೆಲ್ಲ ಹುಡ್ಕೊಳ್ಳೋದು, ಮನೆಯೆಲ್ಲ ಹುಡುಗೋದು ಮತ್ತು ತೊಳೆಯೋದು. ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಂತ ಬೇಗನೆ ಎದ್ದಿದ್ದೀನಿ ನೋಡಿ. 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ನೋಡಿ. ಹೊರಗಡೆನೂ ಎಲ್ಲ ಹುಡುಗಿ ನೀರಿಂದ ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿ. ಮನೆಯೆಲ್ಲ ತೊಳೆದಿದ್ದೀನಿ, ಒಳಗಡೆ ಮತ್ತು ಹೊರಗಡೆ ಎಲ್ಲ ತೊಳ್ಕೊಂಡಿದ್ದೀನಿ. ತೊಳೆದ ಮೇಲೆ ನೋಡಿ ಎಲ್ಲ ತೊಳ್ಕೊಂಡಿದ್ದೀನಿ. ಎಲ್ಲ ತೊಳೆದು ಎಲ್ಲ ಮಾಡೋದಕ್ಕೆ 6 ಗಂಟೆ ಆಗಿದೆ ನೋಡಿ. ಇವಾಗ 6 ಗಂಟೆಗೆ ಮತ್ತು ಬಾಗಿಲು ಪೂಜೆ ಮತ್ತು ರಂಗೋಲಿ ಎಲ್ಲ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಬಾಗಿಲು ಪೂಜೆನೂ ಮಾಡಿಕೊಂಡೆ. ಬಾಗಿಲು ಪೂಜೆ ಮಾಡ್ಕೊಂಡು ತುಳಸಿ ಬಲ್ಲಿ ರಂಗೋಲಿ ಹಾಕಿದೆ. ತುಳಸಿ ಬಲ್ಲಿ ರಂಗೋಲಿ ಹಾಕ್ಕೊಂಡು ಮತ್ತು ಹೊರಗಡೆ ಎಲ್ಲ ರಂಗೋಲಿ ಹಾಕಿದ್ದೀನಿ ನೋಡಿ. ಹೊರಗಡೆ ಫುಲ್ ಹೊರಗಡೆ ಗೇಟಿನ ಹೊರಗಡೆ ಎಲ್ಲ ರಂಗೋಲಿ ಹಾಕ್ಕೊಂಡು ಮತ್ತು ಬನ್ನಿ ಇವಾಗ. ಮತ್ತು ಇವತ್ತು ಮಣ್ಣಿನ ಅಮಾವಾಸ್ಯೆ ಅಲ್ವಾ, ಮಣ್ಣತ್ರ ಅಮಾವಾಸ್ಯೆ ಇದೆಯಲ್ಲ. ಇವತ್ತು ಎತ್ತು ಮಾಡೋಣ ಅಂತ ಮನೆಗೆ ಮಣ್ಣು ತರಿಸಿದ್ದೀನಿ ನೋಡಿ. ಮಣ್ಣು ತಂದಿದ್ದೀವಿ. ಇವಾಗ ಎತ್ತು ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ, ಆದರೆ ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಮಾಡೋದು ಇಲ್ಲಾಂದರೆ ಯಾವಾಗಲೂ ಹೊರಗಡೆಯಿಂದ ತರ್ತಿದ್ವಿ ಎತ್ತುಗಳು. ಆದರೆ ಈ ಸರಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಮಣ್ಣು ತಗೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇವಾಗ ಎತ್ತು ಮಾಡ್ತಾಯಿದ್ದೀನಿ ನೋಡಿ. ಹೇಗೆ ಬರುತ್ತೆ ಗೊತ್ತಿಲ್ಲ, ಆದರೆ ಮೊದಲೆಲ್ಲ ಚಿಕ್ಕವರಿದ್ದಾಗ ನಮ್ಮ ಪಪ್ಪ ಎಲ್ಲ ಮಾಡ್ತಿದ್ರು ಮನೆಯಲ್ಲಿ. ಇವಾಗಲೂ ಮಾಡ್ತಾರೆ, ಹಳ್ಳಿಯಲ್ಲಿ ಮಾಡ್ತಾರೆ. ಹೊಲದಿಂದ ಮಣ್ಣು ತಂದು ಇವಾಗಲೂ ಎತ್ತು ಮಾಡ್ತಾರೆ. ಇಲ್ಲಿ ಸಿಟಿಯಲ್ಲಿ ಸಿಗಲ್ಲಲ್ಲ, ಅದಕ್ಕೆ ಕರ್ದಿನೇ ತರಿಸ್ಬೇಕು ಎತ್ತು. ಆದರೆ ಈ ಸರಿ ಮಣ್ಣು ಮನೆಯಲ್ಲೇ ಇತ್ತು. ಸ್ವಲ್ಪ ಹೂವಿನ ಗಿಡ ಎಲ್ಲ ಹಚ್ಚೋದಕ್ಕೆ ಅಂತ ಮಣ್ಣು ತರಿಸಿದ್ದೆ. ಅದು ಮಣ್ಣಿತ್ತಲ್ಲ, ನಾನೇ ಒಂದು ಸರಿ ಟ್ರೈ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ, ಟ್ರೈ ಮಾಡಿದ್ದೀನಿ. ನಾವು ಚಿಕ್ಕವರಿರುವಾಗ ನೋಡಿದ್ವಲ್ಲ ಹೇಗೆ ಮಾಡ್ತಾರೆ ಅಂತ, ಅದೇ ಸ್ವಲ್ಪ ನೆನಪಿದೆ. ಇವಾಗ ಅದೇ ಟ್ರೈ ಮಾಡೋಣ ಅಂತ ಎತ್ತು ಮಾಡ್ತಾಯಿದ್ದೀನಿ. ನಮ್ಮ ಪಪ್ಪ ಅದು ಮಾಡ್ತಾರಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಆದರೆ ಸುಮ್ಮನೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅಷ್ಟೇ ಸ್ವಲ್ಪ ನೋಡಿದ್ದೀನಿ, ಹೇಗೆ ಬರುತ್ತೋ ಗೊತ್ತಿಲ್ಲ. ಆದರೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಮಕ್ಕಳು ಇದ್ದಾರೆ. ನನ್ನ ಮಗನು ಆಡೋಕ್ಕೂ ಆಗುತ್ತೆ ಮನೆಯಲ್ಲಿ. ಅವನು ಇವಾಗಲೇ ಕೊಡು ನನಗೆ ಆಡ್ತೀನಿ ಅಂತ ಹೇಳ್ತಾ ಇದ್ನು. ಆದರೆ ಪೂಜೆ ಎಲ್ಲ ಮಾಡಬೇಕು, ಆ ಪೂಜೆ ಎಲ್ಲ ಆದಮೇಲೆ ತಗೊಳ್ಳಂತೆ ಅಂತ ಹೇಳ್ತಾ ಇದ್ದೆ ನಾನು. ನೋಡಿ ಇಲ್ಲೇ ಕುಂತಿದ್ದಾನೆ, ಅವನು ಮಾಡೋದು ನೋಡ್ತಾ ಇದ್ದಾನೆ. ಇವಾಗ ನೋಡಿ ಒಂದು ರೆಡಿ ಮಾಡಿದೆ, ಕಾಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಗೊತ್ತಿಲ್ಲ, ಆದರೆ ರೆಡಿ ಮಾಡಿದ್ದೀನಿ. ಇನ್ನೊಂದು ಎತ್ತು ರೆಡಿ ಮಾಡಬೇಕು ಮತ್ತು ಮುಕುಟ ಹಚ್ಚಬೇಕು, ಅದಕ್ಕೆ ಮುಖ ಹಚ್ಕೋಬೇಕು. ಇವಾಗ ಕಾಲು ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ. 2 ರೆಡಿ ಆದಮೇಲೆ ಇವಾಗ ನೋಡಿ 2 ರೆಡಿ ಆಗಿದೆ. ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಇವಾಗ ಮುಖನೂ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಕೋಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಮುಖನೂ ಹಚ್ಕೋತಾ ಇದ್ದೀನಿ. ಒಂದು ಕಡ್ಡಿ ತಗೊಂಡು ಹಚ್ಚಬೇಕು ನೋಡಿ. ಎಲ್ಲ ಹಚ್ಕೊಂಡಿದ್ದೀನಿ, ಮುಖ ಎಲ್ಲ ಹಚ್ಕೊಂಡೆ. ತುಂಬ ಜಾಸ್ತಿ ಟೈಮ್ ಆಗುತ್ತೆ ಅಂತ ಸ್ವಲ್ಪನೇ ವಿಡಿಯೋ ಹಾಕಿದ್ದೀನಿ. ಇವಾಗ ನೋಡಿ ಎಲ್ಲ ರೆಡಿ ಮಾಡಿಕೊಂಡೆ. 2 ಎತ್ತುಗಳು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಆಗಿದೆ ನೋಡಿ. ಫೈನಲ್ ಆಗಿ ಈ ಥರ ಮಾಡ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ, ಆದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೂ ಚೆನ್ನಾಗಿ ಅನ್ನಿಸ್ತು ನನಗೆ. ಇವಾಗ 2 ಎತ್ತು ಮತ್ತು ಒಂದು ದೋಣಿ ಅಂತಾರೆ ನಮ್ಮ ಕಡೆ, ಅದು ದೋಣಿ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು ಆಕಳು ಕರ ಎಲ್ಲ ಮಾಡ್ಕೋಬೇಕು. 4 ಮಾಡ್ಕೋತಾರೆ ನೋಡಿ. 4 ಮಾಡ್ಕೊಂಡಿದ್ದೀನಿ. 2 ಎತ್ತುಗಳು ಮತ್ತು ಒಂದು ಆರತಿ, ಅಂದರೆ ಆರತಿ ಇದರಿಂದನೇ ಬೆಳಗ್ತಾರೆ, ನಮ್ಮ ಕಡೆ ಮಾಡ್ತಾರೆ. ಮತ್ತು ಒಂದು ಆಕಳ, ಒಂದು ಕರ ಎಲ್ಲ ಮಾಡ್ಕೊಂಡಿದ್ದೀನಿ. ಆಕಳ ಅಂದರೆ ಹಸು ಮತ್ತು ಅದ್ರದ್ದು ಮರಿ, ಕರ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಮತ್ತು ಒಂದು ಆರತಿನೂ ಮಾಡ್ಕೊಂಡಿದ್ದೀನಿ ಬೆಳಗೋಕ್ಕೆ. ಬನ್ನಿ ಈ ಕಡೆ ಅಡುಗೆ ಏನು ಮಾಡಬೇಕು ಇವತ್ತು ಅಮಾವಾಸ್ಯೆಗಂತ
ಅಡುಗೆ ರೆಡಿ ಮಾಡಲು ಬಂದಿದ್ದೀನಿ. ನಮ್ಮ ಅತ್ತೆ ಸ್ವಲ್ಪ ರೆಡಿ ಮಾಡಿದ್ದಾರೆ. ಇವಾಗ ನಾನು ಸಾರು ಮಾಡ್ತಾಯಿದ್ದೀನಿ. ಸಾರು ಮತ್ತು ನಮಗೆ ಹೋಳಿಗೆ ಜೊತೆ ಆಂಬೂರು ಅಂತಾರೆ ನಮ್ಮ ಕಡೆ, ಅದು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಒಂದು ಅರ್ಧ ಬಟ್ಟಲು ಅಂದ್ಕೊಳ್ಳಿ, ಅಷ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಜೀರಿಗೆ ಮತ್ತು ಕಡಿಪತ್ತ ಎಲ್ಲ ಸಿಡಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಕೊಂಡು ಇಟ್ಕೊಂಡಿದ್ದೆ, ಅದು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಇರುತ್ತಲ್ಲ, ಅದು ಸ್ವಲ್ಪ ಒಲೆ ಮೇಲೆ ಸುಟ್ಕೋಬೇಕು, ಇಲ್ಲಾಂದರೆ ಗ್ಯಾಸ್ ಮೇಲೆ ಸುಡಬೇಕು. ಸುಟ್ಟು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿ ಇರುತ್ತಲ್ಲ, ಒಣ ಕೊಬ್ಬರಿ ಅಂತಾರಲ್ಲ, ಒಣ ಕೊಬ್ಬರಿ ಇದ್ದರೆ ಅದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡೂ ಮಿಕ್ಸಿಯಲ್ಲಿ ಹಾಕಿ ಇವಾಗ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ, ಸ್ವಲ್ಪ ಮೇಲ್ಗಡೆ ಎಲ್ಲ ಎಣ್ಣೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡಿದ್ಮೇಲೆ ಇವಾಗ ಒಂದು ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿ ಫ್ರೆಂಡ್ಸ್. ಉಪ್ಪು ಹಾಕೋತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಜಾಸ್ತಿ ಹಾಕಿದ್ರೆ ಮತ್ತೆ ತೆಗಿಯೋಕೆ ಬರಲ್ಲ. ಸ್ವಲ್ಪ ಕಮ್ಮಿ ಹಾಕಿ ಮತ್ತು ಎಲ್ಲ ರೆಡಿ ಆದಮೇಲೆ ನೋಡಿ ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ಮಸಾಲ ಖಾರ ಅಂತ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡ್ಕೋಬೇಕು. ಮನೇಲಿ ಮಾಡ್ತೀವಿ ಮಸಾಲ ಖಾರ ಅಂತಿರುತ್ತೆ, ಇಲ್ಲಾಂದರೆ ಹೊರಗಡೆನೂ ಸಿಗುತ್ತೆ. ಇದು ಈ ಥರ ಆಂಬ್ರಿಗೆ ಮತ್ತು ಇಲ್ಲಾಂದರೆ ಯಾವುದಾದ್ರೂ ಪಲ್ಯ ಮಾಡ್ತಾಯಿದ್ರೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆನೂ ಸಿಗುತ್ತೆ ಅದು. ಮಸಾಲ ಖಾರ ಕೊಡು ಅಂದರೆ ಕೊಡ್ತಾರೆ ನಮ್ಮ ಕಡೆ ಮಸಾಲ ಖಾರ. ಮತ್ತು ಇವಾಗ ಎಲ್ಲ ಆದಮೇಲೆ ಸ್ವಲ್ಪ ಹುಂಚಿನ ಹುಳಿ ನೆನೆಸ್ಕೊಂಡು ಇಟ್ಕೊಂಡಿದೆ, ಅದು ಹಾಕಿದ್ದೀನಿ ನೋಡಿ. ನಿಮಗೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರೋ ನೋಡಿ, ಅಷ್ಟು ನೋಡಿಕೊಂಡು ಹುಳಿ ಹಾಕ್ಕೋಬೇಕು, ಹುಂಚಿನ ಹುಳಿ ಹಾಕ್ಕೋಬೇಕು. ಅದು ಆದಮೇಲೆ ಇವಾಗ ಒಬ್ಬಟ್ಟು ಮಾಡ್ತಾಯಿದ್ದೀವಲ್ಲ ಇವತ್ತು, ಅದು ಒಬ್ಬಟ್ಟು ಬೇಳೆ ಕುದಿಸ್ತೀವಲ್ಲ, ಬೇಳೆ ಎಲ್ಲ ಕುದ್ದ ಮೇಲೆ ನೀರಿರುತ್ತೆ, ಅದು ಜಾನ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೋಬೇಕು. ಈ ಸಾಂಬಾರಿಗೆ ಹಾಕ್ತೀವಿ ನಾವು. ಕಟ್ ಅಂತೀವಿ ನಮ್ಮ ಕಡೆ, ಅದು ಕಟ್ಟು ಅದು ಇರುತ್ತೆ. ಈ ಆಂಬ್ರಿಗೆ ಕಟ್ಟು ಅಂತ, ಅದು ಕಟ್ ಅಂತಿರುತ್ತಲ್ಲ, ಅದು ಹಾಕೋಬೇಕು. ಬೇಳೆ ಒಳಗಿಂದು ನೀರು ಜಾನ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದು ಕಟ್ಟು ಹಾಕೋತೀನಿ. ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಕುದ್ಮೇಲೆ ಇವಾಗ ನಿಮಗೆ ನೀರು ಎಷ್ಟು ಬೇಕು ನೋಡಿ, ಮೇಲ್ಗಡೆಯಿಂದ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರೋ ಸಾಂಬಾರಂತ ಮಾಡ್ಕೋಬೇಕು. ನೀರು ಹಾಕಿ ಇವಾಗ ಕುದಿಯಲು ಬಿಡೋಣ. ಈ ಕಡೆ ಬನ್ನಿ, ಕಡ್ಲೆಬೇಳೆ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಕಡ್ಲೆಬೇಳೆ ನಿನ್ನೆ ನೈಟು ನೆನೆಸ್ಕೊಂಡು ಇಟ್ಕೊಂಡೆ. ನೀವು ಬೆಳಗ್ಗೆ ಹೋಳಿಗೆ ಒಬ್ಬಟ್ಟು ಮಾಡ್ತೀರಾ ಅಂದ್ಕೊಂಡ್ರೆ ನೈಟೇ ನೆನೆಸ್ಕೊಂಡು ಇಟ್ಕೋಬೇಕು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಯಲ್ಲಿ ಇದು ಮಾಡ್ಕೋಬೇಕು, ತರಿಯಾಗಿ ರುಬ್ಕೋಬೇಕು. ತುಂಬ ಪೇಸ್ಟ್ ಮಾಡ್ಕೋಬಾರ್ದು. ಕಡ್ಲೆಬೇಳೆ 1ರಲ್ಲಿ 2-4 ಆದರೂ ಸಾಕು, ಆ ಥರ ತರಿಯಾಗಿ ರುಬ್ಕೋಬೇಕು ನೋಡಿ. ಇದಕ್ಕೆ ಭರಡ ಅಂತಾರೆ ನಮ್ಮ ಕಡೆ. ಹೋಳಿಗೆ ಮಾಡಿದ್ರೆ ಮಾಡ್ತಾರೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಅರಿಶಿಣ ಹಾಕ್ಕೋಬೇಕು. ಹೋಳಿಗೆ ಎಲ್ಲ ಮಾಡಿದ್ರೆ ಇದು ಮಾಡಬೇಕು, ತುಂಬ ಚೆನ್ನಾಗಾಗುತ್ತೆ. ನಮ್ಮ ಕಡೆ ಮಾಡ್ಕೋತೀವಿ. ಮತ್ತು 3 ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೋಬೇಕು. ಈ ಕಡೆ ನೋಡಿ ಆಂಬೂರು ಮಾಡಿದ್ದೀನಲ್ಲ, ಚೆನ್ನಾಗಿ ಕುದ್ದಿದೆ ನೋಡಿ. ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ. ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಟಿದೆ. ಇವಾಗ ನೋಡಿ ಒಬ್ಬಟ್ಟು ಮಾಡ್ತೀವಲ್ಲ, ಅದು ಹೂರಣ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಹಾಕಬೇಕು. ಈ ಆಂಬ್ರಿಗೆ ಹಾಕ್ತಾರೆ, ಸ್ವಲ್ಪ ಹೂರಣ ಹಾಕ್ಕೋಬೇಕು, ಇಲ್ಲಾಂದರೆ ಬೆಲ್ಲ ಹಾಕ್ಕೋಬೇಕು. ಅಂದರೆ ಹೂರಣ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಾವು ಹೂರಣನೇ ಹಾಕಿ ಮಾಡ್ತೀವಿ. ಹೋಳಿಗೆ ಮಾಡಿದಾಗ ಮಾಡ್ತೀವಲ್ಲ ಇದು ಸಾಂಬಾರು, ಮತ್ತು ಯಾವಾಗಲೂ ಮಾಡೋಕ್ಕೆ ಬರಲ್ಲ, ಹೋಳಿಗೆ ಮಾಡಿದಾಗಲೇ ಮಾಡೋಕ್ಕೆ ಬರೋದು ಇದು ಸಾಂಬಾರು. ಅದು ಕಟ್ಟಿಂದ ತೊಗೊಂಡು ಮತ್ತು ಹೂರಣ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ. ಇವಾಗ ನೋಡಿ ಚೆನ್ನಾಗಿ ಕುದಿಯಲು ಬಿಡಬೇಕು. ಇನ್ನೊಂದು ಸ್ವಲ್ಪ ಕುದೀಲಿ. ಇದು ಕುದ್ದ ಮೇಲೆ ಮತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ತೆಗಿಯೋಣ. ಈ ಕಡೆ ಬನ್ನಿ ನೋಡಿ, ನಾನು ಭರಡ ಮಾಡಲು ಕಡ್ಲೆಬೇಳೆ ನೋಡಿ ಚೆನ್ನಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಒಂದು 4 ಸರಿ ಗರ್ ಅಂತ ತಿರುಗಿಸಿದ್ರೆ ಸಾಕು ನೋಡಿ. ಜಾಸ್ತಿ ಏನು ತಿರುಗಿಸೋದು ಬೇಡ, ಇಷ್ಟು ಗರಿ ಆದರೆ ಸಾಕು ನೋಡಿ. ಇವಾಗ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು
ಇವಾಗ ಎಣ್ಣೆ ಎಲ್ಲ ಕಾಯ್ದ ಮೇಲೆ ಸ್ವಲ್ಪ ಕಡಿಪತ್ತ ಮತ್ತು ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೋಬೇಕು. ಒಗ್ಗರಣೆ ಮಾಡಬೇಕು, ಒಗ್ಗರಣೆ ಕೊಡಬೇಕು. ಬರಡಾನು ಚಪಾತಿ ಜೊತೆ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಯಾವಾಗಲೂ ಮಾಡ್ಕೋಬೋದು. ಆದರೆ ನಾವು ಹೋಳಿಗೆ ಎಲ್ಲ ಮಾಡಿದ್ರೆ ಒಬ್ಬಟ್ಟು, ಹೋಳಿಗೆ ನಮ್ಮ ಕಡೆ ಹೋಳಿಗೆ ಅಂತಾರೆ, ನಿಮ್ಮ ಕಡೆ ಒಬ್ಬಟ್ಟು ಅನ್ಬೋದು. ಅದು ಮಾಡಿದ್ರೆ ಮಾತ್ರ ನಾವು ಮಾಡ್ತೀವಿ ಬರಡ, ಮತ್ತು ಇಲ್ಲಾಂದರೆ ಪಂಚಾಮೃತ ಅಂತಾರಲ್ಲ ಆ ಥರ ಮಾಡ್ತೀವಿ. ಸ್ವಲ್ಪ ಮಾಡಿಕೊಂಡೆ, ಅದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದು ಭೀ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಇವಾಗ ನೋಡಿ ನಾನು ಕಡ್ಡಿ ಬೇಳೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಮಿಕ್ಸಿಯಲ್ಲಿ, ಅದು ಹಿಟ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೋಡಿ 2 ದಿನ ಆದರೂ ಹಾಳಾಗಲ್ಲ. ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಹುರ್ಕೋತೀನಿ. ನೋಡಿ ಆವಾಗ ಹೆಂಗಿತ್ತು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ನೋಡಿ ಇದಕ್ಕೆ ಉದುರು ಹಿಟ್ಟು ಅನ್ಬೋದು ನೀವು, ಆದರೆ ನಮ್ಮ ಕಡೆ ಬರಡ ಅಂತಾರೆ. ಈ ಕಡೆ ನಮ್ಮ ಗಂಡನ ಮನೆಯಲ್ಲಿ ಇಲ್ಲಿ ಬರಡ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. 2 ದಿನ ಆದರೂ ಹಾಳಾಗಲ್ಲ, ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಆಯಿತು. ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ಬಂದ್ ಮಾಡೋಣ. ಈ ಕಡೆ ಇವಾಗ ಒಬ್ಬಟ್ಟು ಮಾಡಲು ರೆಡಿ ಮಾಡಿದ್ದೀನಿ. ಇವಾಗ ದೇವರಿಗೆ ನೈವೇದ್ಯ ಬೇಕಲ್ವಾ, ಅದಕ್ಕೆ ಒಬ್ಬಟ್ಟು ಮಾಡ್ಕೋತಾ ಇದ್ದೀನಿ. ಹಿಟ್ಟು ಹೂರಣ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಅತ್ತೆ ರೆಡಿ ಮಾಡಿದರು. ನಾನು ಆ ಕಡೆ ಸಾಂಬಾರು ಮತ್ತು ಪಲ್ಯ ಎಲ್ಲ ಮಾಡೋ ತನಕ ಅವರು ರೆಡಿ ಮಾಡಿದರು. ಇವಾಗ ನೈವೇದ್ಯ ಮಾಡ್ಕೋತೀನಿ ದೇವರಿಗೆ. ಇವತ್ತು ಎಷ್ಟು ಗಂಟೆ, 5 ಗಂಟೆಗೆ ಎದ್ದರೂ ಟೈಮು ನೋಡಿ ಇವಾಗ 7:30 ಆಗಿದೆ. ಇವಾಗ ಮತ್ತೆ ನನ್ನ ಮಗ 8:30ಗೆ ಸ್ಕೂಲ್ಗೆ ಹೋಗ್ತಾನೆ. ಅದಕ್ಕೆ ಬೇಗ ಅಡುಗೆ ಆದರೆ ಊಟ ಮಾಡಿ ಮತ್ತು ಟಿಫನ್ ಬಾಕ್ಸು ಒಯ್ಯಬೇಕಲ್ಲ, ಅದಕ್ಕೆ ಬೇಗನೆ ಎದ್ದು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಮಾಡಿ ಹೋಗ್ತಾನೆ ಅವನು ಅಂತ ಜಲ್ದಿನೇ ಮಾಡ್ಕೊಂಡಿದ್ದೀನಿ. ಬೇಗ ಮಾಡ್ತಾಯಿದ್ದೀನಿ ನೋಡಿ ಇವತ್ತು. ನೋಡಿ ಈ ಥರ ಚಿಕ್ಕದಾಗಿ ಹಿಟ್ಟು ತೊಗೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ಇವಾಗ ಹೂರಣ ಹಾಕಿ ನೈವೇದ್ಯಕ್ಕೆ ಮಾಡ್ಕೋತಾ ಇದ್ದೀನಿ. ಒಬ್ಬಟ್ಟು ಮಾಡ್ಕೋತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟು ನೈವೇದ್ಯ ಬೇಕು, ದೇವರು ಎಷ್ಟು ಬೇಕಂತ ನೋಡಿ ಮಾಡ್ಕೋಬೇಕು. ನನಗೆ 8 ಬೇಕು ನೋಡಿ, ಎಲ್ಲ ದೇವರಿಗೂ ಇಟ್ಕೋಕೆ ಬೇಕು, ಅದಕ್ಕೆ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ವಲ್ಪ ಹೂರಣ ಹಾಕಿ ಹಿಟ್ಟಲ್ಲಿ, ನಮ್ಮ ಕಡೆ ನಮ್ಮ ಅಮ್ಮನ ಮನೆಯಲ್ಲಿ ಎಣ್ಣೆ ಹಚ್ಚಿ ಮಾಡ್ತಾರೆ ಹೋಳಿಗೆ, ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಹಿಟ್ಟು ಹಚ್ಚಿ ಹೋಳಿಗೆ ಮಾಡ್ತಾರೆ. ಅದಕ್ಕೆ ಈ ಕಡೆ ಬಂದ ಮೇಲೆ ಇವಾಗ ಹಿಟ್ಟು ಹಚ್ಚಿ ಮಾಡೋದು ಕಲಿತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಬರಲ್ಲ, ಕಲಿತಾ ಇದ್ದೀನಿ. ಎಣ್ಣೆ ಹಚ್ಚಾದರೆ ಮಾಡ್ತಿದ್ದೆ, ಎಣ್ಣೆ ಹಚ್ಚಿ ಮಾಡ್ತಿದ್ರು ನಮ್ಮ ಕಡೆ ಒಬ್ಬಟ್ಟು. ಈ ಕಡೆ ಹಿಟ್ಟು ಹಚ್ಚಿ ಮಾಡ್ತಾರೆ. ನೋಡ್ತಾ ಇದ್ದೀನಿ ಇವಾಗ ಕೈಯಿಂದನೇ ಈ ಥರ ಮಾಡ್ಕೋತಾ ಇದ್ದೀನಿ. ದೊಡ್ಡ ಆದರೆ ಲಟ್ಟಣಿಕೆಯಿಂದ ಮಾಡ್ಕೋಬೇಕು. ಇವಾಗ ಕೈಯಿಂದನೇ ದೇವರಿಗೆ ಕೈಯಿಂದನೇ ಮಾಡ್ತಾಯಿದ್ದೀನಿ. ನೋಡಿ ಪೈಲೆ ಎಲ್ಲ ನೈವೇದ್ಯ ಕೊಟ್ಟು ಊದು ಹಾಕಿದ ಮೇಲೆ ಮುಂದಿಂದು ಎಲ್ಲರೂ ಊಟ ಮಾಡ್ತಾರಲ್ವ, ಅದಕ್ಕೆ ಪೈಲೆ ಪೂಜೆ ಮಾಡಿಕೊಂಡು ಆಮೇಲೆ ಮತ್ತೆ ಎಲ್ಲರೂ ಊಟ ಮಾಡಿ ಡ್ಯೂಟಿಗೆ ಮತ್ತು ಸ್ಕೂಲ್ಗೆ ಎಲ್ಲ ಹೋಗೋದಿರುತ್ತೆ. ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ. ಒಂದು ದೋಸೆ ಮಾಡೋ ತವ ತೊಗೊಂಡಿದ್ದೀನಿ, ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಮಗ್ಗಲು ಚೆನ್ನಾಗಿ ಬೇಯಿಸಬೇಕು. ನೋಡಿ ಒಂದು ಮಗ್ಗಲು ಚೆನ್ನಾಗಿ ಎಲ್ಲ ಇದು ಆದಮೇಲೆ ಇನ್ನೊಂದು ಮಗ್ಗಲು ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ಎಷ್ಟು ಚೆನ್ನಾಗಿ ಉಬ್ಬುತ್ತಿದೆ ನೋಡಿ. ದೇವರಿಗೆ ಮಾಡ್ಕೋತಾ ಇದ್ದೀನಿ ಇವಾಗ. ಮೊದಲು ನಾನು ದೇವರಿಗೆ ನೈವೇದ್ಯ ಇಟ್ಟ ಮೇಲೆ ಮುಂದಿನ ಕೆಲಸ ಮಾಡ್ಕೋಬೋದು. ಇನ್ನು ಪೂಜೆ ಮಾಡೋದಿದೆ ಎಲ್ಲ, ಅದಕ್ಕೆ ಬೇಗ ಇದು ಮಾಡಿದ್ಮೇಲೆ ಪೂಜೆ ಮಾಡೋದಿದೆ. ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ, ತೆಗಿತಾ ಇದ್ದೀನಿ. ಮತ್ತು ನಾನು ಸ್ವಲ್ಪ ಇದಾವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಭೀ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ನೈವೇದ್ಯ ಆಯಿತು. ಇವಾಗ ಸ್ವಲ್ಪ ದೊಡ್ಡದು 1-2 ಮಾಡಿ ಇಡೋಣ, ಮಗನಿಗೆ ಟಿಫನ್ಗಾದರೂ ಆಗುತ್ತೆ ಅಂತ. ಮತ್ತೆ ಆಗಲ್ಲ, ಇವಾಗ ಒಂದು ಸ್ವಲ್ಪ ಮಾಡಿಟ್ಕೊಂಡ್ರೆ ಹಿಂದಿಂದು ಮತ್ತೆ ಎಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಸುಡೋದು ಊಟ ಮಾಡುವಾಗ ಮತ್ತೆ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಇವಾಗ ಸ್ವಲ್ಪ ಮಾಡಿ ಇಡ್ತೀನಿ. ಅದು ಆದಮೇಲೆ ಪೂಜೆ ಮಾಡ್ಕೋಬೇಕು.
ಇವಾಗ ನೋಡಿ ಈ ಥರ ಹೂರಣ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ದೊಡ್ಡದು ಮಾಡ್ಕೋತಾ ಇದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ, ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ನನಗೆ ಕಮೆಂಟ್ ಮಾಡಿ ಹೇಳಿ. ಹೀಗೆ ಮಾಡ್ತೀರಾ ಇಲ್ಲ ಇದಕ್ಕಿಂತ ಚೆನ್ನಾಗಿ ಬರ್ತಿರ್ಬೋದು ನಿಮಗೆ. ನನಗೆ ಬರಲ್ಲ, ನಾನು ಮಾಡಲ್ಲ ಜಾಸ್ತಿ ಹೋಳಿಗೆ, ನಮ್ಮ ಅತ್ತೆನೇ ಮಾಡೋದು. ಹಿಟ್ಟು ಹಚ್ಚಿ ನನಗೆ ಬರಲ್ಲ ಜಾಸ್ತಿ, ಬರಲ್ಲ ನನಗೆ ಮಾಡೋಕ್ಕೆ. ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವಾಗಲಾದರೂ 1-2 ಅಷ್ಟೇ ಮಾಡೋದು, ಇಲ್ಲಾಂದರೆ ಅವರೇ ಮಾಡ್ತಾರೆ ಅಷ್ಟು ಹೋಳಿಗೆ. ಒಬ್ಬಟ್ಟು ನಮ್ಮ ಕಡೆ ಹೋಳಿಗೆ ಅಂತಾರೆ, ನಿಮ್ಮ ಕಡೆ ಒಬ್ಬಟ್ಟು ಅನ್ಬೋದು. ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ಇವಾಗ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ. ಇದು ತವ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ 2 ಮಗ್ಲು ಚೆನ್ನಾಗಿ. ಇವಾಗ ನೋಡಿ ತವ ಮೇಲೆ ಹಾಕಿದ್ದೀನಿ. ಇವತ್ತಿನ ಬ್ಲಾಗ್ ಇದು ಇದೆ ನೋಡಿ ಫ್ರೆಂಡ್ಸ್. ತುಂಬ ಕೆಲಸ ಇತ್ತು ಬೆಳಗ್ಗೆಯಿಂದ, ತುಂಬ ಕೆಲಸ. ಮಕ್ಕಳಿಗೆ ಸ್ವಲ್ಪ ಸ್ಕೂಲ್ಗೆ ಹೋದ್ಮೇಲೆ ಅವರು ಬರೋ ತನಕ ಕೆಲಸ ಇರುತ್ತೆ ನೋಡಿ, ತುಂಬ ಕೆಲಸ ಇರುತ್ತೆ. ಡೈಲಿ ಏನು ಜಾಸ್ತಿ ಇರಲ್ಲ, ಆದರೆ ಇವತ್ತು ಹಬ್ಬ ಅಲ್ವಾ, ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು. ಮನೆಯೆಲ್ಲ ತೊಳೆಯೋದು ಮಾಡೋದು ಎಲ್ಲ ತುಂಬ ಕೆಲಸ ಇರುತ್ತಲ್ಲ, ಇವತ್ತಿತ್ತು. ಡೈಲಿ ಅಂದರೆ ಸ್ವಲ್ಪ ಕಮ್ಮಿ ಕೆಲಸ ಇರುತ್ತೆ. ಇವಾಗ ನೋಡಿ 2 ಮಾಡ್ಕೊಂಡಿದ್ದೀನಿ. ಒಂದು ಮಾಡಿ ರೆಡಿ ಮಾಡಿ ತೆಗೆದಿದ್ದೀನಿ, ಇನ್ನೊಂದು ಹಾಕ್ಕೊಂಡಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಚೆನ್ನಾಗಾಗಿದೆ, ನಿಮ್ಗೆ ಹೇಗಾಗಿದೆ ಗೊತ್ತಿಲ್ಲ. ನೋಡಿ ಬಿಸಿ ಬಿಸಿ ಹೋಳ್ಗೆ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಉಂಡ್ರೆ ಸೂಪರಾಗಿರುತ್ತಲ್ವಾ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ. ಇವಾಗ ನೋಡಿ ಈ ಕಡೆ ಪೂಜೆ ಮಾಡ್ಕೋತಾ ಇದ್ದೀನಿ. ಎತ್ತು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದನ್ನು ತೊಗೊಂಡಿದ್ದೀನಿ ನೋಡಿ. ಎತ್ತುಗಳು ಎಲ್ಲ ತೊಗೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಕೋತಾ ಇದ್ದೀನಿ. ಮತ್ತು ಆರತಿ ತೊಗೊಂಡಿದ್ದೀನಿ ನೋಡಿ, ಅದಕ್ಕೆ ದೀಪ ಬತ್ತಿ ಎಲ್ಲ ಹಾಕೋತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. 2 ಅರಿಶಿನ ಕುಂಕುಮಕ್ಕೆ ಅಂತ 2 ಬಟ್ಟಲು ಆ ಥರ ಮಾಡ್ತಾರೆ, ಮತ್ತು 2 ದೀಪ ಹಚ್ಚೋದಕ್ಕೆ ಮಾಡ್ತಾರೆ, ಒಂದು ತಾಟ್ ಥರ ಮಾಡ್ತಾರೆ ನೋಡಿ. ಇನ್ನು ತುಂಬ ಮಾಡ್ತಾರೆ ನಮ್ಮ ಕಡೆ. ಕುಳ್ಳಿ ಅಂತ ಏನೇನೋ ತುಂಬ ಮಾಡ್ತಾರೆ ನಮ್ಮ ಕಡೆ ಹಳ್ಳಿಯಲ್ಲಿ. ಈ ಹಬ್ಬಕ್ಕೆ ಮಣ್ಣಿಂದ ತುಂಬ ಮಾಡ್ತಾರೆ ನಮ್ಮ ಕಡೆ. ನಾನು ಮನೇಲಿ ನನ್ನ ಬಳಿ ಇಲ್ಲಿ ಇಷ್ಟೇ ಮಾಡ್ಕೊಂಡಿದ್ದೀನಿ. 2 ಎತ್ತು, 1 ಆಕಳು, 1 ಕರು ಮಾಡ್ಕೊಂಡಿದ್ದೀನಿ. 2 ದೋಣೆ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟೇ ಮಾಡ್ಕೊಂಡಿದ್ದೀನಿ. ಒಂದು ಆರತಿ ಮಾಡ್ಕೊಂಡಿದ್ದೀನಿ. ನೇಮಕ್ಕೆ ಪೂಜಕ್ಕೆ ಅಂದರೆ ಇಷ್ಟೇ ನೇಮ, ಇದೇ ಮೇನು. ಇದೇ ಆಕಳ ಕರ ಮತ್ತು ಎತ್ತುಗಳು ಮಾಡೋದು. ಇವಾಗ ನೋಡಿ ಅದಕ್ಕೆ ವಸ್ತ್ರ ಮಾಳ ಮಾಡ್ಕೊಂಡಿದ್ದೀನಿ, ಅದು ಹಾಕೋತಾ ಇದ್ದೀನಿ. ಹೂವು ಇರಲಿಲ್ಲ ಇವತ್ತು ನಮ್ಮ ಬಳಿ. ಹೂವು ಹೊರಗಡೆ ಹೋಗಿ ತರೋಕ್ಕೂ ಆಗಿಲ್ಲ, ಹೂವು ಇರಲಿಲ್ಲ. ಅದಕ್ಕೆ ವಸ್ತ್ರ ಮಾಳನೂ ಹಾಕ್ತಾರೆ, ಅದೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಸ್ವಲ್ಪ ಹಿಟ್ಟು ಹಾಕ್ತಾರೆ ನಮ್ಮ ಕಡೆ. ದೋಣಿ ಅಂತ ಮಾಡಿದ್ದೀವಲ್ಲ, ಅದರಲ್ಲಿ ಹಿಟ್ಟು ಹಾಕ್ತಾರೆ ಇವತ್ತು. ಜೋಳದ ಹಿಟ್ಟು, ಯಾವುದಾದ್ರೂ ಹಿಟ್ಟು ಇಲ್ಲ ಪರವಾಗಿಲ್ಲ, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಸ್ವಲ್ಪ ಹಾಕ್ತಾರೆ. ನಮ್ಮ ಕಡೆ ರೂಢಿ, ನಮ್ಮ ಕಡೆ ಮಾಡ್ಕೋತಾರೆ. ನಮ್ಮ ಕಡೆ ಹೇಗೆ ಮಾಡ್ತಾರೆ ನೋಡಿ, ಆ ಥರ ಪೂಜೆ ಮಾಡ್ತಾಯಿದ್ದೀನಿ ನಾನು. ಇವಾಗ ನೈವೇದ್ಯ ಇಟ್ಟೆ ಮುಂದೆ, ನೈವೇದ್ಯ ಇಟ್ಟು ಇವಾಗ ಆರತಿ ಹಚ್ಕೋತಾ ಇದ್ದೀನಿ. ಆರತಿ ಹಚ್ಚಿದ ಮೇಲೆ ಉದ್ಕಡಿ ಹಚ್ಚಿ ಬೆಳಗಬೇಕು. ಮತ್ತು ಆರತಿ ಹಚ್ಕೊಂಡು ಆರತಿಯಿಂದನೂ ಬೆಳಗಬೇಕು ನೋಡಿ. ಇವಾಗ ನಾನು ಆರತಿ ತೊಗೊಂಡು ಬೆಳಗ್ತಾ ಇದ್ದೀನಿ. ಎಲ್ಲರೂ ಪೂಜೆ ಮಾಡಿದ್ವಿ ಮನೆಯಲ್ಲಿ, ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ಇವಾಗ ಆರತಿ ಎಲ್ಲ ಬೆಳಗಿ ಪೂಜೆ ಆಯಿತು ನೋಡಿ. ಸ್ವಲ್ಪ ಕರ್ಪೂರ ತೊಗೊಂಡು ಕರ್ಪೂರದಿಂದನೂ ಬೆಳಗ್ತಾ ಇದ್ದೀನಿ. ಈ ಹಬ್ಬದ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ, ಆದರೆ ಪೂಜೆ ಮಾಡ್ತಾರೆ, ಪೂಜಾದ ವಿಧಾನ ಎಲ್ಲ ಗೊತ್ತು. ಆದರೆ ಇದ್ರ ಮಳೆ ಬೆಳೆ ಚೆನ್ನಾಗಿ ಬರಲಿ, ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಎತ್ತುಗಳಿಗೆ ಪೂಜೆ ಮಾಡಿ ಇವಾಗಿಂದ ಬಿತ್ತಣೆ ಚಾಲು ಆಗುತ್ತೆ. ಹೊಲದಲ್ಲಿ ಬಿತ್ತುತ್ತಾರೆ, ಮತ್ತು ಮಳೆ ಎಲ್ಲ ಚೆನ್ನಾಗಿ ಬರಲಪ್ಪ ಅಂತ ಬೇಡ್ಕೊಂಡು ಆ ಥರ ಎಲ್ಲ ಬೇಡ್ಕೊಂಡು ಪೂಜೆ ಮಾಡ್ತಾರೆ. ನನ್ನ ಮಗ ಮತ್ತು ನನ್ನ ಮಗಳು ಎಲ್ಲರೂ ಕಲಿತು ಪೂಜೆ ಮಾಡಿದ್ವಿ. ಅಷ್ಟು ಜನ ಪೂಜೆ ಮಾಡಿದ್ವಿ ಮನೆಯಲ್ಲಿರೋರು. ಚೆನ್ನಾಗಿ ಈ ವರ್ಷ ಎಲ್ಲ ಬೆಳೆ ಬರಲಿ ಎಲ್ಲ ಅಂತ, ಮಳೆನೂ ಚೆನ್ನಾಗಿ ಬರಲಿ ಅಂತ ಬೇಡ್ಕೋಬೇಕು. ಇವಾಗ ನೋಡಿ ಎಲ್ಲರೂ ಮಾಡಿದ್ರು. ನನ್ನ ಮಗ, ನನ್ನ ಮಗಳು, ನಮ್ಮ ಯಜಮಾನರು, ಅಷ್ಟು ಜನ ಎಲ್ಲರೂ ಆರತಿ ಮಾಡಿದ್ವಿ. ನೋಡಿ ನನ್ನ ಮಗಳು ಮಾಡ್ತಾಯಿದ್ದಾಳೆ. ಎಲ್ಲರೂ ಪೂಜೆ ಮಾಡಿದ್ವಿ. ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.
ಮತ್ತು ಎತ್ತುಗಳು ಮಾಡೋದು ತುಂಬ ಖುಷಿಯಾಯಿತು ನನಗೆ. ಹೇಗೆ ಬಂದಿದೆ ಗೊತ್ತಿಲ್ಲ, ಆದರೆ ನಾನೇ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ತುಂಬ ಚೆನ್ನಾಗಿತ್ತು. ಹೊರಗಡೆಯಿಂದ ದುಡ್ಡು ಕೊಟ್ಟು ಯಾವಾಗಲೂ ಹೊರಗಡೆಯಿಂದ ತರ್ತಿದ್ವಿ, ಆದರೆ ಈ ಸರಿ ಮನೆಯಲ್ಲೇ ಮಾಡಿದ್ದೀನಿ ಅಂತ ತುಂಬ ಖುಷಿಯಾಯಿತು. ಇದೆಲ್ಲ ಪೂಜೆ ಆದಮೇಲೆ ಮತ್ತೆ ನನ್ನ ಮಗಳಿಗೆ ಎಲ್ಲ ರೆಡಿ ಮಾಡಿದೆ. ಅವಳು ಸ್ಕೂಲಿಗೆ ಹೋಗ್ತಾಳೆ, ಅಂದರೆ ಅಂಗನವಾಡಿಗೆ ಹೋಗ್ತಾಳೆ. ಅವಳು ಅಂಗನವಾಡಿಗೆ ಹೋಗ್ತಾಳಂತ ಅವಳಿಗೂ ರೆಡಿ ಮಾಡಿ ಅವಳಿಗೂ ಕಳಿಸೋದಿತ್ತು ಸ್ಕೂಲ್ಗೆ. ಈಗ ಅವಳು ಎಲ್ಲ ಹೋದ್ಮೇಲೆ ಮತ್ತೆ ಏನು ಕೆಲಸ ಇದೆ ನೋಡಿ, ಅದೆಲ್ಲ ಕೆಲಸ ಮಾಡಬೇಕು. ಬಟ್ಟೆ ಪಾತ್ರೆ ಎಲ್ಲ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಟೈಮ್ ಆಗುತ್ತೆ ನನ್ನ ಮಗನಿಗೆ ಕರ್ಕೊಂಡು ಬರೋದು. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ. ತುಂಬ ಕೆಲಸ ಇರುತ್ತೆ, ಬೆಳಗ್ಗೆ ತುಂಬ ಕೆಲಸ ಇರುತ್ತೆ. ಎಷ್ಟು ಬೇಗ ಎದ್ದರೂ ಕೆಲಸನೇ ಮುಗಿಯೋದಿಲ್ಲ. ನೋಡಿ ಎಲ್ಲ ಕೆಲಸ ಆಯಿತು. ನನ್ನ ಮಗಳು ಆಟ ಆಡ್ತಾಯಿದ್ಲು. ಇವಾಗ ಎಲ್ಲ ಕೆಲಸ ಮುಗಿದ್ಮೇಲೆ ಊಟ ಮಾಡ್ತಾಯಿದ್ದೀನಿ. 10:45 ಆಗಿದೆ ನೋಡಿ. ಇವಾಗ ಎಲ್ಲ ಕೆಲಸ ಆಯಿತು. ಎಲ್ಲ ಕೆಲಸ ಆದಮೇಲೆ ಊಟ ಮಾಡಿದ್ವಿ. ಊಟ ಆದಮೇಲೆ ಇವಾಗ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇವಾಗ 11 ಗಂಟೆ ಆಗ್ತಾಯಿದೆ. ಸ್ಕೂಲಿಂದ ಮಗನಿಗೆ ಕರ್ಕೊಂಡು ಬರಬೇಕು, ಅದಕ್ಕೆ ರೆಡಿಯಾಗಿ ಇವಾಗ ಹೋಗಿ ಮಗನಿಗೆ ಕರ್ಕೊಂಡು ಬರ್ತೀನಿ. ಬಂದಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಇವಾಗ ಕರ್ಕೊಂಡು ಬಂದಮೇಲೆ ಮಗನಿಗೆ ಕರ್ಕೊಂಡು ಬಂದೆ. ಇವಾಗ ಬನ್ನಿ. ಇವಾಗ ಮುಂದಿನ ಕೆಲಸ ಏನು ಮಾಡ್ತೀನಿ ಅನ್ನೋದು ಹೇಳ್ತೀನಿ. ಬನ್ನಿ ನೋಡೋಣ. ಇವಾಗ ಹೋಗಿ ಮಗನಿಗೆ ಎಲ್ಲ ಕರ್ಕೊಂಡು ಬರೋದಾಯಿತು. ಎಲ್ಲ ಕೆಲಸ ಮುಗೀತು ನೋಡಿ. ಇವಾಗ ಎಲ್ಲ ಕೆಲಸ ಮುಗಿದ್ಮೇಲೆ ಇದು ತೊಗೊಂಡು ಕುಂತಿದ್ದೀನಿ ನೋಡಿ. ಇದು ಕನ್ನಡಿ ಇದೆ, ಮೈಕ್ರೋವೈರ್ದು ಕನ್ನಡಿ ಹಾಕು ಅಂತ ಕೊಟ್ಟಿದ್ದರು. ಈ ಥರ ಮನೆಯಲ್ಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಏನಾದರೂ ಹಾಕೋತು ಕುಂಡ್ರೋದು ನಾನು, ಏನಾದರೂ ಕೆಲಸ ಮಾಡ್ಕೋತಾ. ಇವಾಗ ನೋಡಿ, ಇದು ನಿನ್ನೆ ಮೊನ್ನೆ 2 ದಿನ ಇದಿಷ್ಟು ಮುಗಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ. ಇದಿಷ್ಟು ಬೇಗ ಮುಗಿದ್ರೆ ಕೊಡೋದಾಗುತ್ತೆ ಅಂತ ಇವತ್ತು ತೊಗೊಂಡು ಕುಂತಿದ್ದೀನಿ ನೋಡಿ. ಇದು ಕಂಪ್ಲೀಟ್ ಮಾಡಿ ಕೊಡಬೇಕು. ಕೆಳಗಡೆಯಿಂದ ಎಲ್ಲ ಕಂಪ್ಲೀಟ್ ಮಾಡಿ ರೆಡಿ ಮಾಡಿ ಕೊಡಬೇಕು. ನಿಮಗೆ ಇದು ಎಲ್ಲ ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇಷ್ಟು ಇತ್ತು ನೋಡಿ ಇವತ್ತು ಅಮಾವಾಸ್ಯೆ ದಿನದ ನನ್ನ ಬ್ಲಾಗ್. ಮತ್ತು ಮುಂದಿನ ಬ್ಲಾಗ್ ಮತ್ತು ಎಲ್ಲ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು. ಧನ್ಯವಾದ ಫ್ರೆಂಡ್ಸ್.